ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ SSC ಪೇಜ್ 13ನಲ್ಲಿ ಖಾಲಿ ಇರುತ್ತಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಪ್ಲಿಕೇಶನ್ 2/6/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 23/6/2025 ಅಪ್ಲಿಕೇಶನ್ನ ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ನೀವು ಪೇಮೆಂಟ 24/6/2025 ಒಳಗಾಗಿ ಅಪ್ಲಿಕೇಶನ್ ಫೀಯನ್ನು ತುಂಬಬೇಕಾಗಿರ್ತದೆ. ಇನ್ನು ಮತ್ತು ಯಾವುದಾದ್ರೂ ನೀವು ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ಸನ್ನು ಮಾಡಿದರೆ ಅದರ ತಿದ್ದುಪಡಿಗಾಗಿ 28ರಿಂದ 30ರವರೆಗೂ ನಿಮ್ಗೆ ಅವಕಾಶ ಕೊಟ್ಟಿರ್ತಾರೆ. ಇನ್ನು ಎಕ್ಸಾಮ್ ಯಾವಾಗಿರುತ್ತಂದ್ರೆ ಎಕ್ಸಾಮ್ ನೋಡ್ರಿ 24 ಜುಲೈದಿಂದ 4 ಆಗಸ್ಟ್ 2025ವರೆಗೂ ಎಕ್ಸಾಮನ್ನು ನಡೆಸಲಾಗ್ತದೆ. ಇನ್ನು ಯಾವ ರೀತಿ ಪೋಸ್ಟ್ ಅದಾವ ಮತ್ತು ಅಪ್ಲಿಕೇಶನ್ ಫೀ ಯಾವ ರೀತಿ ಐತೈತಿ ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದ್ರೆ 18 ವರ್ಷದಿಂದ 42 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅಂದರೆ ಪೋಸ್ಟ್ ವೈಸ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ರೀತಿಯ ಏಜ್ ಲಿಮಿಟನ್ನು ಅಳವಡಿಸಿದ್ದಾರೆ. ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. 5 ವರ್ಷ SC ST ಅಭ್ಯರ್ಥಿಗಳಿಗೆ ಆದರೆ OBC 3 ವರ್ಷ ಮತ್ತು ಇನ್ನು PWBD ಅಭ್ಯರ್ಥಿ ಆಗಿದ್ದರೆ 10 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸನ್ಸ್ ಕೂಡ ನೀಡಲಾಗುತ್ತದೆ. ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ 100 ರೂಪಾಯಿ ಆಗಿದ್ದು ಇದು ಜನರಲ್ ಕ್ಯಾಂಡಿಡೇಟ್ಗೆ ಮಾತ್ರ ಅಪ್ಲೈ ಆಗ್ತದೆ. ಇನ್ನು ಯಾವ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಇರುವುದಿಲ್ಲ ಅಂದರೆ ಶೆಡ್ಯೂಲ್ ಕಾಸ್ಟ್ ಅಂದರೆ SC ಅಭ್ಯರ್ಥಿಗಳಿಗೆ, ST ಮತ್ತು PWBD ಅಭ್ಯರ್ಥಿಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಅಪ್ಲಿಕೇಶನ್ ಫೀಯನ್ನು ನೀವು 24/6/2025 ಒಳಗಾಗಿ ಆನ್ಲೈನ್ ಮೂಲಕ ಪೇಡ್ ಮಾಡಬೇಕು. ಮತ್ತು ಅಪ್ಲಿಕೇಶನ್ ಫೀ ಒಮ್ಮೆ ಪೇಡ್ ಮಾಡಿದ್ದು ಯಾವುದೇ ರೀತಿಯ ರಿಫಂಡ್ ಆಗುವುದಿಲ್ಲ. ನೋಡಿರಿ, SSCಗೆ ಅಪ್ಲಿಕೇಶನ್ ಹಾಕುವಾಗ ನೀವು ಏನಾದರೂ ಮಿಸ್ಟೇಕ್ಸನ್ನು ತಪ್ಪುಗಳನ್ನು ಮಾಡಿದರೆ ನಿಮಗೆ ಸರಿ ಮಾಡಲು 28ರಿಂದ 30 ಡೇಟಿನ ಒಳಗಾಗಿ ತಿದ್ದುಪಡಿ ಮಾಡಲು ಅವಕಾಶ ಕೊಟ್ಟಿದ್ದು. ನೀವು ತಿದ್ದುಪಡಿ ಮಾಡುವಾಗ ಮೊದಲೇ ತಪ್ಪಿಗೆ ನೋಡಿರಿ, ಒಂದು ಸಾರಿ ತಪ್ಪು ಮಾಡಿದರೆ ಅದಕ್ಕೆ 200 ರೂಪಾಯಿಯನ್ನು ಪೇಡ್ ಮಾಡಬೇಕು. ಮತ್ತು 2ನೇ ಬಾರಿ ನೀವು ತಪ್ಪನ್ನು ಮಾಡಿದರೆ 500 ರೂಪಾಯಿಯನ್ನು ತುಂಬಿ ನಿಮ್ಮ ತಪ್ಪಾದುದನ್ನು ಸರಿಪಡಿಸಿಕೊಳ್ಳಬಹುದು. ಮತ್ತು ನೀವು ಒಮ್ಮೆ ತುಂಬಿದ ಹಣವು ಯಾವುದೇ ರೀತಿಯ ವಾಪಸ್ಸು ಆಗುವುದಿಲ್ಲ. ಇನ್ನು ಕರ್ನಾಟಕ ಕೇರಳ ರೀಜನ್, ಲಕ್ಷದ್ವೀಪ ಅಥವಾ ಕರ್ನಾಟಕ ಕೇರಳ ರೀಜನಲ್ ಒಳಗೆ ಯಾವ್ಯಾವ ಎಕ್ಸಾಮ್ ಸೆಂಟ್ರನ್ನು ನೀಡಿದ್ದಾರೆ ಅಂದ್ರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ ಅಥವಾ ಗುಲ್ಬರ್ಗ, ಇನ್ನು ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ, ಕಣ್ಣೂರು, ಕೊಟ್ಯಾಮ, ಕರ್ನಾಟಕ ಮತ್ತು ಕೇರಳದಲ್ಲಿ 2 ಮಿಕ್ಸ್ ಮಾಡಿ ಎಕ್ಸಾಮ್ ಸೆಂಟ್ರನ್ನು ನೀಡಲಾಗಿದ್ದು ನೀವು ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕಬೇಕಾಗ್ತದೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತದೆ. ಇನ್ನು 3 ಎಕ್ಸಾಮನ್ನು ಸಪ್ರೇಟ್ ಆಗಿರ್ತಾವೆ. ನೋಡಿರಿ, ಯಾವ್ಯಾವ ರೀತಿ ಸಬ್ಜೆಕ್ಟ್ ಅದಾವೆ ಮತ್ತು ಎಷ್ಟು ಮಾರ್ಕ್ಸಿಗೆ ಐತಿ ಮತ್ತು ಟೈಮ್ ಯಾವ ರೀತಿ ಇಡಲಾಗಿದೆ ಐತಿ. ನೋಡಿರಿ, ಮೊದಲೇದಾಗಿ ಜನರಲ್ ಇಂಟೆಲಿಜೆನ್ಸ್ ಅಂತೇಳಿ ಇದು 25 ಕ್ವಶನ್ಸ್ ಇದ್ದು ಮಾರ್ಕ್ಸ್ ಇರ್ತವೆ. ಇನ್ನು 2ನೇದಾಗಿ ಜನರಲ್ ಅವೇರ್ನೆಸ್ ಅಂತೇಳಿ 25 ಕ್ವಶನ್ಸ್ ಇದ್ದು 50 ಮಾರ್ಕ್ಸ್ ಇರುತ್ತೆ. ಇನ್ನು 3ನೇದಾಗಿ ನೋಡೋದಾದರೆ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಂತೇಳಿ ಬೇಸಿಕ್ ಅರ್ಥಮೆಟಿಕ್ ಸ್ಕಿಲ್ಲನ್ನು ಒಳಗೊಂಡಿದ್ದು 50 ಮಾರ್ಕ್ಸನ್ನು ಹೊಂದಿರ್ತದೆ. ಇನ್ನು 4ನೇದಾಗಿ ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಸಿಕ್ ನಾಲೆಜ್ ಆಗಿರ್ತೈತಿ. ಇದಕ್ಕೂ 25 ಕ್ವಶನ್ಸ್ ಇರ್ತವೆ, 50 ಮಾರ್ಕ್ಸನ್ನು ಒಳಗೊಂಡಿರ್ತೈತಿ. ಟೋಟಲ್ ಟೈಮಿಂಗ್ ಬಂದುಬಿಟ್ಟು 60 ನಿಮಿಷಗಳ ಕಾಲ ಅಂದರೆ 1 ತಾಸು ಎಕ್ಸಾಮ ಇದಾಗಿದ್ದು. ಇನ್ನು ಮತ್ತು PWBD ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 80 ನಿಮಿಷನ ಕೊಡಲಾಗ್ತದೆ. ನೋಡಿರಿ, ಈ ಎಕ್ಸಾಮ್ಗೆ ನೋಡಿರಿ ನೆಗೆಟಿವ್ ಮಾರ್ಕಿಂಗ್ ಅಂತೇಳಿ 0.50 ಮಾರ್ಕ್ಸ ಕಟ್ ಆಗುತ್ತೆ. ಇದು ಎಕ್ಸಾಮ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಇರ್ತೈತಿ. ಎಕ್ಸಾಮ ಸೆಕೆಂಡರಿ ಲೆವೆಲ್ ಇರ್ತೈತಿ. ಸೆಕೆಂಡರಿ ಲೆವೆಲ್ ಒಳಗೆ ಯಾವ ರೀತಿ ಸಬ್ಜೆಕ್ಟ್ ಇರ್ತಾವಂದ್ರೆ ಜನರಲ್ ಇಂಟೆಲಿಜೆನ್ಸ ಮತ್ತು 2ನೇದಾಗಿ ಜನರಲ್ ಅವೇರ್ನೆಸ್ಸ, ಕ್ವಾಂಟಿಟಿ ಆಪ್ಟಿಟ್ಯೂಡ. ಮೇಲೆ ಅಪ್ಲೈ ಮಾಡೋ ಅಭ್ಯರ್ಥಿಗಳಿಗೆ ಸಿಲೆಬಸ್ ಬೇರೆ ಆಗಿದ್ದು ಮತ್ತು ಡಿಗ್ರಿ ಮೇಲೆ ಅಪ್ಲೈ ಮಾಡೋ ಅಭ್ಯರ್ಥಿಗಳಿಗೆ ಸಿಲೆಬಸ್ ಬೇರೆ ಬೇರೆ ರೀತಿಯಾಗಿರ್ತದೆ.
ನಿಮಗೆ ಎಕ್ಸಾಮ್ ಯಾವಾಗ ಇರ್ತೈತೆ ಅಂತೇಳಿ 10 ದಿವಸದ ಮೊದಲಾಗೆ ಟೈಮ್ ಟೇಬಲನ್ನು ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಅಂದರೆ SSC ವೆಬ್ಸೈಟ್ನಲ್ಲಿ ಬಿಟ್ಟಿರ್ತಾರೆ. ನಿಮಗೆ ಟೆಕ್ಸ್ಟ್ ಮೆಸೇಜಲ್ಲಿ ಕೂಡ ಎಕ್ಸಾಮ್ ಬಗ್ಗೆ 10 ದಿವಸಗಳ ಮುಂಚೆನೇ ಮೆಸೇಜ್ ಬಂದಿರ್ತದೆ. ಇನ್ನು ಹುದ್ದೆ ಬಗ್ಗೆ ಯಾವ ಹುದ್ದೆಗಳು ಖಾಲಿವೆ ಮತ್ತು ಯಾವ ರೀತಿ ಏಜ್ ಲಿಮಿಟನ್ನು ಒಳಗೊಂಡೈತಿ ಮತ್ತು ಎಷ್ಟು ಪೋಸ್ಟ್ ಖಾಲಿ ಇದಾವತ್ತೆ ನೋಡೋಣ. ನೋಡಿರಿ, ಮೊದಲೇದಾಗಿ KKR ಅಂತೇಳಿ ನೋಡಬೇಕು. KKR ಅಂದರೆ ಕರ್ನಾಟಕ ಕೇರಳ ರೀಜ್ನಲ್ನಲ್ಲಿ ಬರ್ತಕ್ಕಂಥ ಹುದ್ದೆಗಳು. ಹುದ್ದೆಗಳಿಗೆ ನಾವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಮೊದಲೇದಾಗಿ ಇನ್ಸ್ಟ್ರಕ್ಟರ್ ಅಂತೇಳಿ 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಪದವಿಯನ್ನು ಹೊಂದಿದ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಪೋಸ್ಟ್ ಬಂದುಬಿಟ್ಟು 1 ಪೋಸ್ಟ ಖಾಲಿ ಇದೆ. ಎರಡನೇದಾಗಿ ನೋಡಿರಿ, ಲ್ಯಾಬೊರೇಟರಿ ಅಸಿಸ್ಟೆಂಟ್ ಅಂತೇಳಿ ಡಿಪಾರ್ಟ್ಮೆಂಟ್ ಆಫ್ ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೇರಿಂಗ್ ಒಳಗೆ ಈ ಹುದ್ದೆ ಕೆಲಸ ಆಗಿರ್ತದೆ. ಏಜ್ ಲಿಮಿಟ್ ಯಾವ ರೀತಿ ಅಂದರೆ ನೋಡಿರಿ, 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಈ ಹುದ್ದೆಗೆ ಸೆಕೆಂಡ್ ಇಯರ್ ಪಾಸ್ ಆದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. 1 ಪೋಸ್ಟ ಖಾಲಿ ಐತಿ. ಇನ್ನು ಮೂರನೇದಾಗಿ ಟೆಕ್ನಿಕಲ್ ಆಫೀಸರ 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾಗಿದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ನ ಪದವೀಧರ ಆಗಿದ್ದು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. 4 ಪೋಸ್ಟ ಈ ಹುದ್ದೆಯಲ್ಲಿ ಖಾಲಿ ಇದಾವೆ. ಇನ್ನು 4ನೇದಾಗಿ ನೋಡಿರಿ, ಟೂರಿಸ್ಟ್ ಇನ್ಫಾರ್ಮರ್ ಅಂತೇಳಿ ಟೂರಿಸ್ಟ್ ಇನ್ಫಾರ್ಮೇಷನ್ ಆಫೀಸರ ಇದು 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಆಗಿರಬೇಕು. ಇದು ಪದವಿಯನ್ನು ಹೊಂದಿದ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಇದರಲ್ಲಿ 3 ಪೋಸ್ಟ ಖಾಲಿ ಇರ್ತವೆ. ಇನ್ನು 5ನೇದಾಗಿ ಸೀನಿಯರ್ ಕಂಪ್ಯೂಟರ್ ಅಂತ 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾಗಿದ್ದು ಇದು ಕೂಡ ಪದವೀಧರ ಹೊಂದಿದ ಅಭ್ಯರ್ಥಿ ಆಗಿರಬೇಕು. 1 ಪೋಸ್ಟ ಈ ಹುದ್ದೆಯಲ್ಲಿ ಖಾಲಿದೆ. ಇನ್ನು 6ನೇದಾಗಿ ನೋಡಿರಿ, 6ನೇದಾಗಿ ಸೈಂಟಿಫಿಕ್ ಅಸಿಸ್ಟೆಂಟ ಇದು 18ರಿಂದ 25 ಏಜ್ ಲಿಮಿಟ್ ಆಗಿದ್ದು ಇವು ಕೂಡ ಪದವೀಧರ ಆಗಿರಬೇಕು. 15 ಪೋಸ್ಟ ಖಾಲಿದ. 7ನೇ ಹುದ್ದೆ ಅಸಿಸ್ಟೆಂಟ್ ಸೂಪರ್ಡೆಂಟ್ 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾಗಿದ್ದು ಪದವೀಧರ ಆಗಿದ್ದರೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಟೋಟಲ್ ಪೋಸ್ಟ 3 ಪೋಸ್ಟ್ ಖಾಲಿದಾವೆ. ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತೇಳಿ 18ರಿಂದ 25 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾಗಿದ್ದು 18 ವೇಕೆನ್ಸಿ ಖಾಲಿದಾವೆ. ಗರ್ಲ್ ಕೆಡೆಟ್ ಇನ್ಸ್ಟ್ರಕ್ಟರ್ ಅಂತೇಳಿ 20ರಿಂದ 25 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು. ಇದು ವೇಕೆನ್ಸಿ ಬಂದುಬಿಟ್ಟು 4 ವೇಕೆನ್ಸಿ ಖಾಲಿದಾವೆ. ಇನ್ನೂ ಅನೇಕ ರೀತಿಯ ಹುದ್ದೆಗಳು ಖಾಲಿ ಇದ್ದು ನೋಡಿರಿ, ಟೋಟಲಾಗಿ SSCಯಲ್ಲಿ ಎಷ್ಟು ಜಾಬ್ ಖಾಲಿದಾವೆ ಅಂದ್ರೆ ಕ್ಯಾಟಗರಿ ವೈಸ SC ಅಭ್ಯರ್ಥಿಗಳಿಗೆ 314 ವೇಕೆನ್ಸಿ ಖಾಲಿ ಇದ್ದು ST ಅಭ್ಯರ್ಥಿಗಳಿಗೆ 148 ವೇಕೆನ್ಸಿ ಖಾಲಿದಾವೆ. ಇನ್ನು OBC ಅಭ್ಯರ್ಥಿ ಆದರೆ 561 ವೇಕೆನ್ಸಿ ಆಲ್ ಓವರ್ ಇಂಡಿಯಾದಲ್ಲಿ ಖಾಲಿ ಇದ್ದರೆ UR ಕ್ಯಾಂಡಿಡೇಟ್ಗೆ 1169 ವೇಕೆನ್ಸಿ ಖಾಲಿ ಇದಾವೆ. ಇನ್ನು EWS ಅಭ್ಯರ್ಥಿ ಆಗಿದ್ದರೆ 231 ವೇಕೆನ್ಸಿ ಖಾಲಿ ಇದ್ದು ಟೋಟಲಾಗಿ SSCಯಲ್ಲಿ 2423 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಸರ್ವಿಸ್ ಮ್ಯಾನ್ಗೆ ಅಂತೇಳಿ 82 ಹುದ್ದೆಗಳು ಖಾಲಿವೆ. ಸೆಕೆಂಡ್ ಇಯರ್ ಮತ್ತು ಡಿಗ್ರಿ ಆದ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ, ಅಪ್ಲಿಕೇಶನ್ನ 2/6/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 23/6/2025 ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅಪ್ಲಿಕೇಶನ್ ಫೀ 100 ರೂಪಾಯಿ ಆಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.